ಪಶ್ಚಿಮ ಏಷ್ಯಾ ಸಂಘರ್ಷ ಹಿನ್ನೆಲೆ ದೇಶಾದ್ಯಂತ ಅಡುಗೆ ಅನಿಲ ಪೂರೈಕೆಯಲ್ಲಿ ಯಾವುದೇ ವ್ಯತ್ಯಯ ಉಂಟಾಗಿಲ್ಲ. ಗೃಹ ಹಾಗೂ ವಾಣಿಜ್ಯ ಬಳಕೆ ಸೇರಿದಂತೆ ಎಲ್ಲಾ ವಿಧದ ಇಂಧನ ಪೂರೈಕೆಯಲ್ಲಿ ಯಾವುದೇ ವ್ಯತ್ಯಯ ಉಂಟಾಗಿಲ್ಲ. ಎಂದಿನಂತೆ ಕಾಲಕ್ಕೆ ತಕ್ಕಂತೆ ಸಿಲಿಂಡರ್ಗಳ ಪೂರೈಕೆಯಾಗುತ್ತಿದೆ ಎಂದು ರಾಜ್ಯದ ಹಲವು ಜಿಲ್ಲೆಗಳ ಗ್ರಾಹಕರು ಸೇರಿದಂತೆ ವಿತರಕರು ಅಭಿಪ್ರಾಯ ಹಂಚಿಕೊಂಡಿದ್ದಾರೆ. ಮೈಸೂರು ನಿವಾಸಿ ಸಿಂಧು ಮಾಧ್ಯಮಗಳಲ್ಲಿ ಮಾತ್ರ ಎಲ್ಪಿಜಿ ಸಿಲಿಂಡರ್ ವ್ಯತ್ಯಯದ ಬಗ್ಗೆ ಸುದ್ದಿ ಕೇಳಿಬರುತ್ತಿದೆ. ಆದರೆ ಈ ಭಾಗದಲ್ಲಿ ಯಾವುದೇ ತೊಂದರೆಯಾಗಿಲ್ಲ. ಮೊದಲಿನಂತೆ ಸಿಲಿಂಡರ್ ಸಕಾಲಕ್ಕೆ ಮನೆಗೆ ಸೇರುತ್ತಿದೆ ಎಂದರು. ಅದು 40 to 45 ಡೇಸ್ ಕೇಳ್ತಾ ಇದೆ. ಫಸ್ಟ್ 24/7 ಇತ್ತು ಗ್ಯಾಸ್ ಬುಕ್ ಮಾಡೋ ಟೈಮಿಂಗು. ಈಗ ಸ್ವಲ್ಪ ಬೆಳಿಗ್ಗೆ ಮತ್ತು ಸಂಜೆ ಈವ್ನಿಂಗ್ ಸಮ್ ಟೈಮ್ಸ್ ಅದಕ್ಕೆ ಅಂತಲೇ ಫಿಕ್ಸ್ ಮಾಡಿದ್ದಾರೆ. ಅದನ್ನು ಬಿಟ್ಟರೆ ನಾವು ನಮ್ಮ ಡೈಲಿ ಇದರಲ್ಲಿ ಅಂಥ ಸಮಸ್ಯೆ ಏನು ನೋಡ್ತಾ ಇಲ್ಲ. LPG ಶಾರ್ಟೇಜ್ ಆಗಿದೆ ಅಂತ. ಸ್ಥಳೀಯರಾದ ಸಹದೇವ್, ಮೊದಲು ಸಿಲಿಂಡರ್ ಸಮಸ್ಯೆಯಾಗುತ್ತದೆ ಎಂಬ ಸುದ್ದಿ ಕೇಳಿ ಭಯವಾಗಿತ್ತು. ಕೆಲ ದಿನಗಳ ನಂತರ ಯಾವುದೇ ಸಮಸ್ಯೆ ಇಲ್ಲ ಎಂಬುದು ತಿಳಿದು ನಿರಾಳವಾಗಿದೆ ಎಂದರು. ನೋಡಿಬಿಟ್ಟು ನಾವು ಬುಕ್ ಮಾಡಿದ್ವಿ. ಇನ್ನು ಮೊದಲಿನ ಥರ ಸಮಯಕ್ಕೆ ಅಂತ ಹೇಳಿದ್ರೆ ಒಂದು ವಾರ ಹೆಚ್ಚು ಕಡಿಮೆಯಾಗಿ ನಮಗೆ ಇವಾಗ ಸಿಲಿಂಡರ್ ಲಭ್ಯವಾಗಿದೆ. ಏನು ಸಮಸ್ಯೆ ಇಲ್ಲ. ಗ್ರಾಹಕರು ಇದರಿಂದ ಏನು ಗಾಬರಿ ಆಗ್ತಕ್ಕಂಥ ಸಮಸ್ಯೆ, ಯಾವುದೇ ರೀತಿಯಲ್ಲಿ ಗಾಬರಿ ಆಗ್ತಕ್ಕಂಥ ಪ್ರಮೇಯ ಇಲ್ಲ. ಗ್ಯಾಸ್ ವಿತರಕ ಪ್ರಮೋದ್ ನಾರಾಯಣ್, ಸಿಲಿಂಡರ್ ವಿತರಣೆಯ ಬಗ್ಗೆ ಜನರು ವದಂತಿಗಳಿಗೆ ಕಿವಿಗೊಟ್ಟು ಭಯದಿಂದ ಕಚೇರಿ ಬಳಿ ಬಂದು ಮಾಹಿತಿ ಪಡೆಯುತ್ತಿದ್ದರು. ಅವರಿಗೆ ಸೂಕ್ತ ಮಾಹಿತಿ ನೀಡಲಾಗಿದೆ ಎಂದರು. 2,500-3,000 ಒಟ್ಟಿಗೆ ಬುಕಿಂಗ್ಸ್ ಆಗೋಗಿದೆ. ಅದನ್ನ ನಾವು ಸೀನಿಯಾರಿಟಿ ಪ್ರಕಾರ ಯಾರು ಬುಕ್ ಮಾಡಿದ್ದಾರೆ ನೋಡಿ ಅವ್ರಿಗೆ ಕಳ್ಸಿಕೊಡ್ತಾ ಇದೀವಿ. ಸಮರ್ಪಕವಾಗಿ ಆಗ್ತಾ ಇದೆ. ಈಗ ಯಾರು ಅಷ್ಟಾಗಿ ಇದು ಮಾಡ್ತಾ ಇಲ್ಲ. ಈಗ ಫೋನಲ್ಲಿ ಕೇಳ್ತಾರೆ ಯಾವಾಗ ಬರುತ್ತೆ ಅಂತಾಗ ನಾವು 1 or 2 days ಕಳ್ಸಿಕೊಡ್ತೀವಿ ಅಂದಾಗ ಸಮಾಧಾನವಾಗಿದ್ದಾರೆ. ಅಂದ್ರೆ ಏನು ಗಾಬರಿ ಆಗೋಂಥದ್ದು ಏನಿಲ್ಲ. ಗ್ಯಾಸ್ ಸಪ್ಲೈ ಸಮರ್ಪಕವಾಗಿ ಬರುತ್ತೆ. ಮತ್ತೋರ್ವ ಸಿಲಿಂಡರ್ ವಿತರಕ ಕೃಷ್ಣ, ಗ್ರಾಹಕರಿಗೆ ಮೊದಲಿನಂತೆ ಕಾಲಕಾಲಕ್ಕೆ ಸಿಲಿಂಡರ್ ಪೂರೈಕೆ ಮಾಡಲಾಗುತ್ತಿದೆ ಎಂದು ಹೇಳಿದರು. ಎಲ್ಲೋ ಸಪ್ಲೈ ಬರಲ್ಲ, ನಮ್ಗೆ ಸಿಗಲ್ಲ ಅಂತ ಎಕ್ಸ್ಟ್ರಾ ಸ್ಟಾಕ್ ಮಾಡ್ಕೋಬೇಕು, ಆ ರೀತಿ ಮಾಡ್ಕೋತಾ ಇದ್ದಾರೆ. ದಯವಿಟ್ಟು ಹತ್ರ ಏನು ಇದು ಅಡಚಣೆ ಎಲ್ಲ ಯಾರ್ಯಾರು ಹೇಳ್ತಾರೆ ಅದೆಲ್ಲ ತಲೆ ಕೆಡಿಸ್ಕೋಬೇಡಿ. ಸಪ್ಲೈ ಎಲ್ಲ ಕರೆಕ್ಟಾಗಿ ಬರ್ತಾ ಇದೆ. ಸಾರ್ವಜನಿಕರಿಗೆ ಹೇಗೆ ನಾರ್ಮಲಾಗಿ ಹೋಗ್ತಿತ್ತು ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಹೋಗ್ತಾ ಇದೆ. ಈಗ ಏನು ತೊಂದರೆ ಇಲ್ಲ. ಮನೆಯವರು ಯಾರೂ ಆತಂಕ ಪಡಬೇಡಿ.